ಹರಾಜು ಪ್ರಾರಂಭಿಸುವ ದಿನಾಂಕ 11/3/2026. ಈ ಹರಾಜಿನಲ್ಲಿ ಆಸಕ್ತಿ ವ್ಯಕ್ತಪಡಿಸಲು ಕೊನೆಯ ದಿನಾಂಕ 23/3/2026. ಈ ಹರಾಜು ನೇರ ಬಿಡ್ಡಿಂಗ್ ಆರಂಭಿಸುವ ದಿನಾಂಕಗಳು ಕ್ರಮ ಸಂಖ್ಯೆ 1ರಿಂದ 50ಕ್ಕೆ ಮಾರ್ಚ್ 26, ಕ್ರಮ ಸಂಖ್ಯೆ 50ರಿಂದ 100ಕ್ಕೆ ಮಾರ್ಚ್ 30, ಕ್ರಮ ಸಂಖ್ಯೆ 100ರಿಂದ 150ಕ್ಕೆ ಏಪ್ರಿಲ್ 2, ಕ್ರಮ ಸಂಖ್ಯೆ 150ರಿಂದ 200ಕ್ಕೆ ಏಪ್ರಿಲ್ 6. ನೇರ ಬಿಡ್ಡಿಂಗ್ ಅಂತಿಮಗೊಳ್ಳುವ ದಿನಾಂಕ ಕ್ರಮ ಸಂಖ್ಯೆ 1ರಿಂದ 50ಕ್ಕೆ ಮಾರ್ಚ್ 27, ಕ್ರಮ ಸಂಖ್ಯೆ 50ರಿಂದ 100ಕ್ಕೆ ಏಪ್ರಿಲ್ 1, ಕ್ರಮ ಸಂಖ್ಯೆ 100ರಿಂದ 150ಕ್ಕೆ ಏಪ್ರಿಲ್ 4, ಕ್ರಮ ಸಂಖ್ಯೆ 150ರಿಂದ 200ಕ್ಕೆ ಏಪ್ರಿಲ್ 7. ಆಗ ನೀವು ಅನುಮತಿ ಕೊಟ್ಟರೆ ನಾವಿಲ್ಲ ಕಾಲೋನಿ ಮುಂದೆನೇ ಸೌಂಡ್ ಬರ್ಸಕ್ಕೆ ಇಲ್ಲ ಕುಡಿದು ನೀವೇನು ಟೈಮಿಂಗ್ಸ್ ಕೊಡ್ತೀರಾ ಅದೇ ಟೈಮಿಂಗ್ಸ್ ಪ್ರಕಾರ ಮುಗಿಸಿ ಕೊಡ್ತಾರೆ ಸರ್. ಪ್ರತಿ ಸಲಿನೂ ಕಾಲನ್ನು ಹೋಗ್ತಿದ್ದರೆ ಪ್ರತಿ ಸಲ ಕಿರಿಕಿರಿ ಆಗ್ತದೆ ಸರ್. ಹಾಗಾಗಿ ಬರ್ತಕ್ಕಂಥ ಎಲ್ಲ ಹೋಳಿ ಹಬ್ಬದ ಮತ್ತು ಹೋಳಿ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ಮಾಡ್ತಾರೆ. ಹೋಳಿ ಹಬ್ಬ ಆಗ್ಬೋದು, ಮುಂದೆ ಬರ್ತಕ್ಕಂಥ ಯುಗಾದಿ ಹಬ್ಬ ಆಗ್ಬೋದು ಮತ್ತು ರಂಜಾನ್ ಹಬ್ಬ ಆಗ್ಬೋದು, ಎಲ್ಲರಿಗೂ ಸಹ ಮುಂಬರುವ ಹಬ್ಬಗಳಿಗೆ ಎಲ್ಲರಿಗೂ ಶುಭಾಶಯ ಕೋರ್ತಾ ಈ ವೇದಿಕೆ ಬರ್ತಕ್ಕಂಥ ಮುಖ್ಯರಾದಂಥ ಸಗರಿ ಸಾಹೇಬ್ರವರೇ ಹಾಗೂ ಮಲೆಬೆನ್ನೂರು ಠಾಣೆಯ ಮುಖ್ಯ ಇವರ ಇನ್ಸ್ಪೆಕ್ಟರಾದಂಥ ಅರುಣ್ ಸಾಹೇಬ್ರೆ ಹಾಗೂ ಶ್ರೀಪತಿ ಸಾಹೇಬ್ರೆ, ನಮ್ಮ ಮುಖ್ಯಾಧಿಕಾರಿಯಾದಂಥ ರವಿ ಪ್ರಕಾಶ್ ಅವರೇ ಹಾಗೂ ನಮ್ಮ ಸ್ಥಾಯಿ ಸದಸ್ಯರೇ ಅವರು ಎಲ್ಲ ಮುಖಂಡರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಳಿ ಹಬ್ಬ ಬಂದಿದೆ. ಇದು ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡಿ ಎಷ್ಟು ಪಾಸ್ ಇದೆ ಅಂತೇಳಿ ಹೌದಾ. ಯಾವುದೇ ಒಂದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಸುಳ್ಳು ಮಾಹಿತಿಯನ್ನು ಸ್ಪ್ರೆಡ್ ಮಾಡೋದಾಗಲಿ ವೈರಲ್ ಮಾಡೋದಾಗಲಿ ಯಾವುದೇ ಕಾರಣಕ್ಕೂ ಮಾಡೋಂಗಿಲ್ಲ. ಒಂದು ವೇಳೆ ಯಾರಾದರೂ ಆ ರೀತಿ ಒಂದು ಸುಳ್ಳು ಮಾಹಿತಿಯನ್ನು ಅಥವಾ ಏನಾದರೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗುವಂತಹ ಪೋಸ್ಟರ್ ಆಗಲಿ ಮಾಹಿತಿ ಆಗಲಿ ವೈರಲ್ ಮಾಡಿದ್ರೆ ಅವ್ರ ಮೇಲೆ ನಾವು ಇಮಿಡಿಯೇಟಾಗಿ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಇನ್ಸ್ಟ್ರಕ್ಷನ್ ಬಂದಿದೆ. ದಯವಿಟ್ಟು ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡುವಾಗ ಭಾಳ ಕೇರ್ಫುಲ್ ಆಗಿರಿ. ಯಾವುದೇ ಸುಳ್ಳು ಮಾಹಿತಿಯನ್ನು ನಂಬಕ್ಕೆ ಹೋಗಬೇಡಿ, ಆಮೇಲೆ ಅದನ್ನು ವೈರಲ್ ಮಾಡೋಕ್ಕೆ ಹೋಗಬೇಡಿ. ವ್ಯಾಪ್ತಿಯ ಎಲ್ಲ ಹಿರಿಯರಿಗೂ ಮತ್ತು ಯುವಕರಿಗೂ ಮಾಧ್ಯಮದರಿಗೂ ಫೋಟೋ ಬೇಕಾ? ಮೈಕ್ ಹತ್ರ ಇಟ್ಕೊಂಡ್ರೆ ಮೈಕ್ ಹತ್ರ ಪ್ರಾಣಿಯ ಸಚಿವರಾದ ಸಾಧನೆ ಆಗ್ತಾಯಿದೆ. ಶ್ರೀಪತಿ ಸರ್ಕಲ್ ಇನ್ಸ್ಪೆಕ್ಟರಾದ ಸುರೇಶ್ ಸಚಿವರಿದೆ ಹಾಗೂ ಪುರಸಭೆಯ ಮುಖ್ಯಾಧಿಕಾರಿಗಳು, ಮಲೆಬೆನ್ನೂರು ಹಾಗೂ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿದಂಥ ಎಲ್ಲ ಸಂಬಂಧಿದೆ ಮತ್ತು ಮಾಧ್ಯಮ ಮಿತ್ರರಿಗೆ ಇವತ್ತು ಸೇರಿರೋ ವಿಷಯನ ತಾನೇ. ಮತ್ತು ಇನ್ನೊಂದು 2-3 ದಿನದಲ್ಲಿ ನಮ್ಮ ಹೋಳಿ ಹಬ್ಬ ಬರ್ತಾ ಇದೆ. ಸೊ ಎರಡೂ ಹಬ್ಬ ನಮಗೆ ತುಂಬ ಆತ್ಮೀಯವಾದದ್ದು. ಹಾಗಾಗಿ ಆ ಉದ್ದೇಶದಿಂದ ನಾವು ಎಲ್ಲ ಬಾಂಧವರಿಗೆ, ಅಂದರೆ ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಬಾಂಧವರಿಗೆ ನಾವು ಕರೆಸಿ ಪ್ರತಿ ವರ್ಷ ಸೊ ಆ ಉದ್ದೇಶದಿಂದ ಇವತ್ತು ನಾವು ಪೀಸ್ ಮೀಟಿಂಗ್ ಅಂತ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ತುಂಬ ಮುಖಂಡರು ಬಂದಿದ್ದಾರೆ, ಕೌನ್ಸಿಲರ್ಗಳು ಬಂದಿದ್ದಾರೆ, ಪುರಸಭೆ ಮೆಂಬರ್ಸ್ಗಳು ಬಂದಿದ್ದಾರೆ, ಮತ್ತು ನಮ್ಮ ಪಂಚಾಯತಿ ಇದರಲ್ಲಿ ಮುಖ್ಯ ಆಗಿರ್ತದೆ. ಸೊ ಎಲ್ಲರೂ ಸಹಕಾರ ಸೌಹಾರ್ದದ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲರೂ ಸೇರಿ ನಿಮ್ಮ ಹಬ್ಬವನ್ನು ನೀವು ಆಚರಿಸ್ರಿ, ನಾವು ನಿಮ್ಮ ಜೊತೆ ಸೇರ್ಕೊಳ್ತೀವಿ. ನೀವು ನಮ್ಮ ಹಬ್ಬ ಇದ್ದಾಗ ನೀವು ಬನ್ನಿ, ನಾವು ಎಲ್ಲರೂ ಒಗ್ಗೂಡಿಸಿ ಹಬ್ಬ ಮಾಡೋಣ. ಹೀಗಾಗಿ ಎಲ್ಲ ನಮ್ಮ ಯುವಕರಲ್ಲಿ ರಿಕ್ವೆಸ್ಟ್ ಏನಪ್ಪ ಅಂದರೆ, ನಮ್ಮ ಹಳೆ ಸರ್ಕಲ್ ಇದೆಯಲ್ಲ, ಇವಾಗ ಎಲ್ಲರೂ ರೋಜಾ ಟೈಮ್ ಇರೋದ್ರಿಂದ ಕಂಟಿನ್ಯೂಸ್ಲಿ ಪ್ರೇರಿಗೆ ಹೋಗೋದು ಅವಶ್ಯಕತೆ ಇರ್ತದೆ ಸರ್. ಈಗ ಇಂಟೆನ್ಷನಲಿ ಅಥವಾ ಏನಾದರೂ ಆಗಲಿ ಅವ್ರಿಗೆ ಹಬ್ಬ ಮಕ್ಕಳು ಹಿಡ್ಕೊಂಡು ಹೋಗೋ ಸಮಾಜದಲ್ಲಿ ಸೇರಿ ಮಸೀದಿಯಾಗಿ ದೇವಸ್ಥಾನದಲ್ಲಿ ಭಿಕ್ಷೆ ಬೆಳಗ್ಗೆ ಬರ್ತಾರಲ್ಲ ಹೊರಗಡೆಯಿಂದ, ಅವ್ರಿಗೆ ಸ್ವಲ್ಪ ಕಂಟ್ರೋಲ್ ಮಾಡೋಣ ಅಂತ ನಾವು ದೇವಸ್ಥಾನದಲ್ಲಿ ಹೇಳ್ರಿ, ಮಸೀದಿದಲ್ಲಿ ನಾವು ಹೇಳ್ತೀವಿ. ಆಮೇಲೆ ಪುರಸಭೆಯ ಸದಸ್ಯರು, ಮಲೆಬೆನ್ನೂರಿನ ಸರ್ವ ಸದಸ್ಯರು ಎಲ್ಲರಿಗೂ ನಮಸ್ಕಾರ. ಈಗ ಬರ್ತಾ ಹಬ್ಬ
ಸರ್ವ ಧರ್ಮದ ಎಲ್ಲ ಧರ್ಮದ ಹಬ್ಬ ಬರ್ತದವ ಆಚರಣೆ ಮಾಡೋಕ್ಕೆ ನಾವು ಶಾಂತಿ ರೀತಿಯಿಂದ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಿ ನಮ್ಮ ಮೆಲೆಬೆನ್ನೂರಲ್ಲಿ ತೋರಿಸೋಣ ಇಷ್ಟೆಲ್ಲ ಹೇಳಿ ನಾವು ಒಂದಾಗಿ ಎಲ್ಲ ಹಬ್ಬಗಳನ್ನು ರಂಜಾನ್ ಮತ್ತು ಹೋಳಿ ಇದಕ್ಕೆ ಆಗಮಿಸಿರುವ ನಮ್ಮ ಹರಿಹರ ವೃತ್ತದ ನಿರೀಕ್ಷಕರಾದ ಸುರೇಶ್ ಅರ್ಗಿ ಸರ್ ಅವರಿಗೆ ಧನ್ಯವಾದವನ್ನು ಕೋರುತ್ತೇನೆ. ನಂತರ ಹಾಗೆ ನಮ್ಮ PSIO ಅವರು ಈ ಟೋಟಲ್ ಮ್ಯಾನೇಜ್ಮೆಂಟನ್ನು ಮಾಡಿದ್ದಾರೆ, ಅವ್ರಿಗೂ ನಾನು ಧನ್ಯವಾದವನ್ನು ಕೋರುತ್ತೇನೆ. ನಂತರ ನಮ್ಮ CEO ಅವರು ಬಂದಿದ್ದಾರೆ, ಬಂದು ಫುಡ್ ಹೇಗೆ ನಮ್ಮ ಮಲೆಬೆನ್ನೂರಲ್ಲಿ ಹಬ್ಬ ಆ ದೇಶದ ಭಾವನೆ ಕಂಡು ಬರ್ತಾ ಇಲ್ಲ. ಎಲ್ಲರೂ ಪರಸ್ಪರ ಪ್ರೀತಿ ವಿಶ್ವಾಸದಿಂದಲೇ ಹೋಗ್ತಾರೆ. ಇಲ್ಲಿ ಅಡುಗೆ ಮಾಡೋದು ಅದು ಒಂದು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಮಾಡಿದೆ. ಈಗೆಲ್ಲರೂ ಏನಾಗಿದೆ ಸ್ವಲ್ಪ ರೋಡ್ ಆದಮೇಲೆ ನಾವು ನಿಂತ್ಕೊಂಡು ನಮಗೆ ಭಯಕತ್ತಿ ಯಾರು ಕೂಡ ಏನು ರಸ್ತೆ ಪಕ್ಕ ತೊರೆದಂಥ ಪದಾರ್ಥಗಳನ್ನ ತಿನ್ಬೇಡಿ. ಎಲ್ಲ ಹೋಟ್ಲುಗಳಿಗೂ ಎಲ್ಲ ಫುಟ್ಪಾತ್ ಗಾಡಿಗಳಿಗೂ ಕೂಡ ನಾವು ಹೇಳಿದ್ದೀವಿ, ಕೇಳಿದರೆ ಬಿಸ್ನೆಸ್ ಮಾಡಿಕೊಡ್ರಿ, ಇಲ್ಲ ಅಂತಂದರೆ ಕಂಪಲ್ಸರಿ ಕಾಯಿಸಿ ಇಡ್ರಿ ಅಂತ ಹೇಳಿ. ಇದಕ್ಕೆ ಮತ್ತು ಯುಗಾದಿ ಹಬ್ಬದೊಳಗೆ ಏನೇನು ಬಿಸಿಲು ಬರ್ತಾ ಜಾಸ್ತಿ ಆಗುತ್ತೆ, ಸಾಧ್ಯವಾದಷ್ಟು ಏನಂತಂತಂದರೆ ಎಲ್ಲ ಬಿಳಿ ಬಟ್ಟೆಗಳನ್ನ ಜಾಸ್ತಿ ಮಾಡ್ಕೊಳ್ಳಿ, ಧೂಳು ಜಾಸ್ತಿ ಆಗುತ್ತೆ. ಮನೆಗೆ ತಿನ್ಬೇಕಾದ್ರೆ ಒಯ್ಬೇಕಂತ ತಿನ್ನೋ ಪದಾರ್ಥಗಳನ್ನ ಏನು ಒಯ್ತೀರಿ ಸಾಧ್ಯವಾದಷ್ಟು ಚೆನ್ನಾಗಿರೋದು ಉತ್ತಮ ಗುಣ.